ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸೋಲೋ ಟ್ರಿಪ್ಪರ್. ಕಾಂಟ್ರವರ್ಸಿ ಎಲ್ಲಿ ನೋಡು ಸೋಷಿಯಲ್ ಮೀಡಿಯಾ ಪೂರ್ತಿ ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ಎಲ್ಲ ಮೋಟೋ ಲಾಗರ್ಸು ಕಿತ್ತಾಡ್ತಾ ಇದ್ದಾರೆ. ಎಲ್ರಿಗೂ ಸಮಸ್ಯೆ ಆಗಿಬಿಟ್ಟಿದೆ. ಯಾಕೆ ಈ ಥರ ಮೋಟೋ ಲಾಗರ್ಸು ಅಷ್ಟು ಬೆಳೆದಿದ್ದಾರೆ, ಅಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಾ ಇದ್ದವರೆಲ್ಲ ಇವಾಗ ಈ ಥರ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಒಬ್ಬರಿಂದ ಒಬ್ಬರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಎಲ್ಲ ಏನೇನೋ ಆಗ್ತಾಯಿದೆ. ಎಲ್ಲ ಮೋಟೋ ಲಾಗರ್ಸು ನ್ಯೂಸಲ್ಲಿ ಬರೋಂಗೆ ಆಗೋರೆ, ಸ್ಟೇಷನ್ಗೆ ಹೋಗಂಗೆ ಆಗೋರೆ, ಏನೇನೋ ಸಮಸ್ಯೆಗಳಾಗ್ಬಿಟ್ಟಿದೆ. ಸೊ ಈ ಥರ ಜಗಳ ಆಗೋದಕ್ಕೆ ಕಾರಣ ಎಲ್ಲಿಂದ ಆಯಿತು ಅಂದರೆ, ಮೇಜರ್ಲಿ ಹೇಳಬೇಕು ಅಂದರೆ TK Bro ಇಂದನೇ ಆಗಿದ್ದು. ಆ್ಯಕ್ಚುಲಿ SMR ಗೇಮಿಂಗ್ ಅನ್ನೋ ಒಂದು ಚಾನಲ್ಲು ಆವಾಗ ಗೇಮಿಂಗ್ ಆಡಬೇಕಾದ್ರೆ ಅವರು ಒಂದು ಸರಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದರು. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಪ್ರಾಬ್ಲಮ್. ಆ್ಯಕ್ಚುಲಿ ಅವರು ಅಂತಲ್ಲ, ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಗಳು ಆವಾಗ ಎಲ್ಲ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಕೂಡ ಮಾಡಿದ್ದಾರೆ. ಸೊ ಮೇಜರಾಗಿ ಏನಾಗಿದೆ ಅಂದರೆ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಆಗಿದ್ದು ಆಯಿತು, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಇವಾಗ ಅದನ್ನು ಬಿಟ್ಟು ಎಲ್ಲ ಒಂದು ಸ್ಟೆಪ್ ಮುಂದೆ ಬಂದು ಇವಾಗ ಅವರು ಕೂಡ ಹೇಳ್ತಾ ಇದ್ದಾರೆ, ಇನ್ಮೇಲೆ ಮಾಡಿಸಲ್ಲ, ತೊಗೊಳ್ಳಲ್ಲ ಪ್ರಮೋಷನ್ನ ಅಂತ ಅಂದ್ಬಿಟ್ಟು. ಇವಾಗ ಅದನ್ನೇ ಇಟ್ಕೊಂಡು ಯಾವಾಗಲೂ ಮಾಡಿರೋ ತಪ್ಪನ್ನು ಇನ್ನೂ ರಬ್ಬರ್ ಥರ ಎಳಿತಾ ಇದ್ರೆ ಅದು ವ್ಯಾಲ್ಯೂನೇ ಇರಲ್ಲ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ಬಿಟ್ಬಿಟ್ಟು ಒಂದು ಟೈಮಲ್ಲಿ DV Broನ ನೀವೇ ನಿಮ್ಮ ಬಾಯಾರೇ ಹೊಗಳಿದ್ರಿ, ಒಳ್ಳೆ ಕಂಟೆಂಟ್ ಕ್ರಿಯೇಟರು, ನಮಗೆ ಸೂಪರ್ ಬೈಕ್ಸ್ ತೋರಿಸ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತ ಎಲ್ಲ ಹೇಳಿಬಿಟ್ಟು ಇವಾಗ ನೀವೇ ಅವ್ರ ಬಗ್ಗೆ ಆ ಥರ ಇರಬೇಕು, ಈ ಥರ ಇರಬೇಕು, ಈ ಶೋಕಿ ಮಾಡ್ತಾರೆ, ಆ ಶೋಕಿ ಮಾಡ್ತಾರೆ, ಎಲ್ಲದ್ದು ಬೈಕ್ನ ರೆಂಟಿಗೆ ತರ್ತಾರೆ, ನಾವು ಒಂದೇ ಬೈಕ್ ಇಟ್ಕೊಳ್ಳೋದು, ಅದನ್ನೇ ಚೆನ್ನಾಗಿ ನೋಡ್ಕೋಬೇಕು. ಬ್ರೋ ಇದನ್ನೆಲ್ಲ ಬಿಟ್ಬಿಡ್ಬೇಕು. ಆ್ಯಕ್ಚುಲಿ ಏನಂದರೆ ಎಲ್ಲರೂ ಅವ್ರವ್ರ ಕಂಟೆಂಟ್ನ ಅವ್ರವ್ರು ಮಾಡ್ತಾ ಇದ್ದಾರೆ. ಇವಾಗ SMR Bro ಸುಮಾರು ಜನಕ್ಕೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅದು ಅವ್ರ ಕಂಟೆಂಟ್, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅದರಲ್ಲಿ ನಾವು ಒಳ್ಳೆದನ್ನು ಮಾತ್ರ ತೊಗೋಬೇಕು. ಇವಾಗ DV Bro ಅವರು ಎಲ್ಲ ಸೂಪರ್ ಬೈಕ್ಸ್ನೇ ರಿವ್ಯೂ ಮಾಡ್ತಾ ಇರ್ತಾರೆ, ಸೂಪರ್ ಕಾರ್ಸ್ ರಿವ್ಯೂ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಬಿಡ್ಬೇಕು ಆ ಕಂಟೆಂಟ್ನ. ಅವ್ರು ಅದು ಏನಾದರೂ ಮಾಡ್ಕೊಳ್ಳಿ, ಅವರು ಇದರಲ್ಲಾದರೂ ತೊಗೊಂಡು ಬರಲಿ, ಓನಾದರೂ ಮಾಡ್ಕೊಳ್ಳಿ ಗಾಡಿನ. ಬಟ್ ಇವಾಗ ನಮಗೆ ಅವಶ್ಯಕತೆ ಇರೋದೇನು, ಗಾಡಿ ಬೇಕು, ಗಾಡಿ ರಿವ್ಯೂ ಮಾಡಬೇಕು, ಆ ಗಾಡಿಗೆ ಏನೇನು ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಬೇಸಿಕ್ ಮೋಟೋ ಲಾಗರ್, ಇವಾಗ ಇನ್ನೂ ಸ್ಟಾರ್ಟ್ ಕೂಡ ಮಾಡ್ತಾಯಿಲ್ಲ ನಾನು. ಆ್ಯಕ್ಚುಲಿ ನನಗೆ ಸ್ವಲ್ಪ ನಾಲೆಡ್ಜ್ ಬಂದಿರೋದೇ ನಿಮ್ಗಳಿಂದ. ನೀವು ಮಾಡೋ ವೀಡಿಯೋಸ್ನ ನೋಡಿಕೊಂಡು, ನೀವು ಹೇಳೋದನ್ನು ಕೇಳಿಕೊಂಡು, ನೀವು ಮಾತಾಡೋದನ್ನ ತಿಳ್ಕೊಂಡು ಹೆಂಗೆ ಮಾಡಬೇಕು ಅಂತ ನಾನು ಬೇಸಿಕ್ಕಾಗಿ ಇವಾಗ ಕಲಿತಾ ಇರೋದು. ಬಟ್ ಆ್ಯಕ್ಚುಲಿ ಅದರಲ್ಲಿ ನಾನು ಒಳ್ಳೇದು ತೊಗೋಬೇಕು ಹೊರತು ನೀವು ಈ ಥರ ಜಗಳ ಮಾಡಿಕೊಂಡು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ಇದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮ ಜನಗಳು ಏನು ಅಂತೀರಾ, TK Broಗೆ ಹೋಗ್ಬಿಟ್ಟು ಇವ್ರ ಬಗ್ಗೆ ಹೇಳ್ತಾರೆ, ಇವ್ರ ಬಗ್ಗೆ. ಬ್ರೋ ನೀವು ಅಟ್ಲೀಸ್ಟ್ ಆ ಥರ ರೋಸ್ಟ್ ಮಾಡಬೇಕಾದ್ರೆ ನೀವು ಕಮೆಂಟ್ಸ್ನಾರು ಮ್ಯೂಟ್ ಮಾಡ್ಕೊಳ್ಳಿ ಬ್ರೋ. ಇವ್ರ ಹತ್ರ ಬಂದು ಅವ್ರು ಮಾತಾಡ್ತಾರೆ, ಅರ್ಧ ಇವರೇ ತಂದಿಟ್ಬಿಡ್ತಾರೆ, ಹಿಂಗಂತವ್ರೆ ಹಂಗಂತವ್ರೆ, ಅದು ಇದು, ಅವ್ರಿಗೆ ಇವ್ರು ಬೈಯೋದು, ಇವ್ರಿಗೆ ಅವ್ರು ಬೈಯೋದು, ಇದೇ ಆಗ್ಬಿಟ್ಟಿದೆ ಪೂರ್ತಿ. ಬ್ರೋ ನನಗೆ ಯಾವುದೇ ರೀತಿಯಾಗಿ ಯಾರ ಮೇಲೂ ಕೋಪ ಇಲ್ಲ, ದ್ವೇಷ ಇಲ್ಲ. ಯಾಕೆಂದರೆ ಎಲ್ಲ ಮೋಟೋ ಲಾಗರ್ಸೇ, ಎಲ್ಲರೂ ನಮ್ಮ ಕನ್ನಡನ ರೆಪ್ರೆಸೆಂಟ್ ಮಾಡಬೇಕು, ಎಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ಒಳ್ಳೆ ರೀತಿಲಿ ಹೋಗ್ತಾ ಇದೆ. ನನ್ನ ಪೇಜ್ನ ಆಲ್ಮೋಸ್ಟ್ ತೆಗೆದ್ರೆ ನನ್ನ ಪೇಜಲ್ಲಿರೋ ಎಲ್ಲ ವಾಯ್ಸ್ ಬಂದ್ಬಿಟ್ಟು TK Broದೇ ವಾಯ್ಸ್ ಇದೆ. ನನಗೆ ಅವರು ಇಷ್ಟ, ಇವರು ಇಷ್ಟ. ಯಾಕೆಂದರೆ ಎಲ್ಲರೂ ಲಾಗ್ ನೋಡಿಕೊಂಡೆ ನಾನು ಲಾಗ್ ಮಾಡ್ತಾ ಇರೋದು, ಇವಾಗ ನಾನು ವೀಡಿಯೋಸ್ ಮಾಡ್ತಾ ಇರೋದು. ಸೊ ಯಾರ ಮೇಲೂ ದ್ವೇಷ ಇಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾವ ಟೈಮಲ್ಲಿ TK Broನೇ ಒಬ್ಬೊಬ್ರನ್ನ ಹೊಗಳಿದ್ರು, ಅವರೇ ಬಂದ್ಬಿಟ್ಟು TK Bro ಸರಿ ಇಲ್ಲ, ಅವ್ರು ಈ ಥರ ಮಾಡ್ತಾಯಿದ್ದಾರೆ, ಅವ್ರು ಮೋಟೋ ಲಾಗರೇ ಅಲ್ಲ ಅಂತ ಅಂತಿದ್ದಾರೆ. ಇದಕ್ಕೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಆಡೋರ್ ಬಾಯಿಗೆ ಮಾತಾಗಬಾರ್ದು ಅಂತ ಅಂದ್ಬಿಟ್ಟು. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, TK Bro ಲೆವೆಲ್ಗೆ ಬೆಳೆಯೋಕ್ಕಾಗದಿರೋರೆಲ್ಲ TK Bro ಸರಿ ಇಲ್ಲ, ಅವ್ರು ಹಾಗೆ ಅವ್ರು ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ ಟ್ರೂಲಿ ರಾಂಗ್. ಆ್ಯಕ್ಚುಲಿ ಅವ್ರ ಥರ ವೀಡಿಯೋಸ್ ಯಾರು ಕೂಡ ಮಾಡೋಕ್ಕಾಗಲ್ಲ. ಅಂದರೆ ಅವ್ರವ್ರ ವೀಡಿಯೋಗೆ ಅವ್ರವ್ರು ಪರ್ಫೆಕ್ಟ್ ಆಗಿದ್ದಾರೆ, ಅವ್ರವ್ರ ಕಂಟೆಂಟ್ಗೆ ಅವ್ರವ್ರು ಪರ್ಫೆಕ್ಟ್ ಆಗಿದ್ದಾರೆ. ಇವ್ರನ್ನ ಅವ್ರಿಗೆ ಕಂಪೇರ್ ಮಾಡ್ಬಾರ್ದು, ಅವ್ರನ್ನ ಇವ್ರಿಗೆ ಕಂಪೇರ್ ಮಾಡ್ಬಾರ್ದು. ಯಾಕೆಂದರೆ ಅವರಿಬ್ರದ್ದು ಎಲ್ಲರದೂ ಕೂಡ ಬೇರೆ ಇದೆ ಕಂಟೆಂಟ್ಗಳು. ಸೊ ನಾನು ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಮತ್ತು ನಮ್ಮ ಕನ್ನಡ ಮೋಟೋ ಲಾಗರ್ಸ್ ಅವರೆಲ್ಲ ಒಂದಾಗಬೇಕು, ಅವರಿಂದ ಒಳ್ಳೊಳ್ಳೆ ವೀಡಿಯೋಸ್ ಬರಬೇಕು, ಅದನ್ನು ನೋಡ್ಕೊಂಡು ನಾವು ಕೂಡ ಕಲಿಬೇಕು. ಸೊ ಆದಷ್ಟು ಬೇಗ ಇದೆಲ್ಲ ಸರಿ ಹೋಗಲಿ ಅಂತ ಅಂದ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.